ಎಲ್ಲ ಆಸ್ಪಿರೆಂಟ್ಗಳಿಗೂ ಒಂದು ಡೌಟ್ ಇರುತ್ತೆ. NCERT ಮತ್ತು ಸ್ಟೇಟ್ DSRT ಎಕ್ಸಾಮ್ ಬುಕ್ ಗಳನ್ನ ಓದಿದ ನಂತರ ಯಾವ ಆಥರ್ ಬುಕ್ ಗಳನ್ನ ಪ್ರಿಫರ್ ಮಾಡಬೇಕು, ಈ ಡೌಟ್ ಎಲ್ರಿಗೂ ಕಾಮನ್ ಆಗಿರುತ್ತೆ. ಎಸ್ಪೆಷಲಿ ಯಾರು ಬಿಗಿನರ್ಸ್ ಇರ್ತೀರಾ ಅವ್ರಿಗಂತೂ ಈ ಡೌಟ್ ತುಂಬಾನೇ ಇರುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಯಾವ ಆಥರ್ ಬುಕ್ ಬೆಸ್ಟ್ ಅನ್ನೋದನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ದಟ್ ಈಸ್ ಶರಣ್ಸ್ ಕ್ಲಾಸಸ್. ಸೊ ಯಾರೇ ಇರ್ಲಿ, ಇವನ್ ಸೀನಿಯರ್ಸ್ ಇರ್ಬೋದು ಅಥವಾ ಸ್ಪೆಷಲಿ ಬಿಗಿನರ್ಸ್ ಇರ್ಬೋದು, ಸೊ ಆಥರ್ ಬುಕ್ಸ್ ಅನ್ನ ಕನ್ಫ್ಯೂಸ್ ಆಗ್ತಾರೆ. ಯಾವ ಆಥರ್ ಬುಕ್ ಚೆನ್ನಾಗಿದೆ, ಯಾವ್ದನ್ನ ಪ್ರಿಫರ್ ಮಾಡಬೇಕು. ಬಿಕಾಸ್ ಮಾರ್ಕೆಟ್ ಅಲ್ಲಿ ಇವಾಗ ಏನಾಗ್ತಿದೆ ಅಂದ್ರೆ ಹೆಚ್ಚು ಹೆಚ್ಚು ಬುಕ್ ಗಳು ಮಾರ್ಕೆಟಿಗೆ ಬರ್ತಿದಾವೆ. ಸೊ ನಾನ್ ನೋಡ್ದಂಗೆ ಏನ್ ಮಾಡ್ತಾರೆ, ಹೊಸ ಬುಕ್ ಬಂದ್ರೆ ಅದನ್ನ ತಗೊಳ್ಳೋದು, ಮತ್ತೆ ಇನ್ನೊಂದು ಬುಕ್ ಬಂದ್ರೆ ಮತ್ತೊಂದು ತಗೊಳ್ಳೋದು. ಸೊ ಈ ರೀತಿ ಮಾಡ್ತಾರೆ, ಅದು ತಪ್ಪಾಗುತ್ತೆ. ಬಿಕಾಸ್ ನೀವು ಯಾವ್ದೋ ಒಂದು ಬುಕ್ ಅನ್ನ ತಗೊಂಡ್ರೆ ಅದನ್ನೇ ಮಲ್ಟಿಪಲ್ ರಿವಿಷನ್ ಮಾಡ್ಬೇಕು. ಒಂದೇ ಸೋರ್ಸ್ ಇರ್ಬೇಕು, ಮಲ್ಟಿಪಲ್ ರಿವಿಷನ್ ಇರ್ಬೇಕು. ಇದೇ ಕೀ ಟು ಸಕ್ಸಸ್ ಅಂತ ಹೇಳ್ಬೋದು, ರೈಟ್? ಸೊ ಹಾಗಾದ್ರೆ ಯಾವ ಬುಕ್ ನ ಪ್ರಿಫರ್ ಮಾಡಿದ್ರೆ ಒಳ್ಳೆಯದು? ಜಸ್ಟ್ ಇದೊಂದು ಸಜೆಷನ್ ಆಗಿರುತ್ತೆ, ಇದೇ ಫಾಲೋ ಮಾಡ್ಬೇಕಂತ ಏನ್ ರೂಲ್ಸ್ ಇಲ್ಲ, ಜಸ್ಟ್ ಫಾರ್ ಅ ಸಜೆಷನ್. ಓಕೆ, ಸೊ ಫಸ್ಟ್ ನೋಡ್ರಿ, ಇಂಡಿಯನ್ ಪೊಲಿಟಿ ಸಂವಿಧಾನ. ಓಕೆ, ಸಂವಿಧಾನಕ್ಕೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ PS ಗಂಗಾಧರ್ ಸರ್ ಅವರ ಬುಕ್ ಇದೆ, ಬೆಸ್ಟ್ ಬುಕ್, ಬೇರೆ ತಲೆನೇ ಕೆಡ್ಸ್ಕೊಬೇಡ್ರಿ. ಓಕೆ, ಸೊ ಸೆಕೆಂಡ್ ಭೂಗೋಳಶಾಸ್ತ್ರ, ಜಿಯೋಗ್ರಫಿ. ಸೊ ಅದ್ರಲ್ಲೂ ಪಾರ್ಟ್ಸ್ ಬರ್ತವೆ, ಕರ್ನಾಟಕ ಭೂಗೋಳ, ಭಾರತದ ಭೂಗೋಳ, ಪ್ರಾಕೃತಿಕ ಭೂಗೋಳ ಅಂತ ಬರುತ್ತೆ, ರೈಟ್? ಕರ್ನಾಟಕ ಭೂಗೋಳ ಇದಕ್ಕೆ ಸಪರೇಟ್ ಆಗಿ ರಂಗನಾಥ್ ಸರ್ ಬುಕ್ ಇದೆ, ಪ್ರಾಕೃತಿಕ ಭೂಗೋಳ ಅದಕ್ಕೂ ರಂಗನಾಥ್ ಸರ್ ಬುಕ್ ಇದೆ, ಅದೇ ರೀತಿ ಭಾರತದ ಭೂಗೋಳ ಇದಕ್ಕೂ ಕೂಡ ರಂಗನಾಥ್ ಬುಕ್ ಇದೆ. 3 ಸಪರೇಟ್ ಬುಕ್ ಗಳು ಇದಾವೆ. ಸೊ ಸ್ವಲ್ಪ ಬಲ್ಕಿ ಅನಿಸ್ಬೋದು, ಬಟ್ ಓದಲೇಬೇಕು. ಇನ್ ಕೇಸ್ ನೀವು ಜಸ್ಟ್ PCPSI ಅಥವಾ GPSTR, TET ಈ ತರ ಸಣ್ಣ ಪುಟ್ಟ ಎಕ್ಸಾಮ್ ಗಳೇನಾದ್ರೂ ಬರೀತಿದ್ರೆ ನೀವೇನ್ ಮಾಡ್ಬೋದು ಅಂತಂದ್ರೆ ಕರ್ನಾಟಕ ಭೂಗೋಳವನ್ನ ಓದ್ಬೋದು ಸಪರೇಟ್ ಆಗಿ. ಇಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಭೂಗೋಳ ಸಂಜೀವಿನಿ ಅಂತ ಶರಣಯ್ಯ ಭಂಡಾರಿಮಠ್ ಸರ್ ಅವ್ರ ಬುಕ್ ಬರುತ್ತೆ, ಭೂಗೋಳ ಸಂಜೀವಿನಿ, ಆ ಬುಕ್ ಕೂಡ ರೆಫರ್ ಮಾಡಬಹುದು. ಬಟ್ ನೀವೇನಾದ್ರೂ KS ಲೆವೆಲ್ ಅಲ್ಲಿ ಓದ್ತಿದ್ರೆ, ಗ್ರೂಪ್ C ಲೆವೆಲ್ ಅಲ್ಲಿ ಓದ್ತಿದ್ರೆ ಡೆಫಿನೆಟ್ಲಿ ಸಪರೇಟ್ ಆಥರ್ ಬುಕ್ ಗಳನ್ನೇ ಓದ್ರಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ, ರೈಟ್? ಓಕೆ, ಸೊ ಇದ್ರ ಜೊತೆಗೆ ಭೂಗೋಳದಲ್ಲಿ ಅಟ್ಲಾಸ್, ಓಕೆ, ಮ್ಯಾಪ್ ಗಳು ಇರ್ತಕ್ಕಂಥ ಒಂದು ಬುಕ್ ಬರುತ್ತೆ ಅಟ್ಲಾಸ್ ಅಂತ. ಸೊ ಆ ಬುಕ್ ರೆಫರ್ ಮಾಡಬೇಕು, ಬಿಕಾಸ್ ಮ್ಯಾಪ್ ಗಳ ಮೇಲೆ, ವರ್ಲ್ಡ್ ಜಿಯೋಗ್ರಫಿ ಮೇಲೆ ಕ್ವಶನ್ ಗಳು ಬರ್ತವೆ. ಸೊ ಹಾಗಾಗಿ ಅದನ್ನ ರೆಫರ್ ಮಾಡಬೇಕು, ರೈಟ್? ಸೊ ನೆಕ್ಸ್ಟ್ ಅರ್ಥಶಾಸ್ತ್ರ, ಎಕಾನಮಿಗೋಸ್ಕರ ಗರಣಿ ಕೃಷ್ಣಮೂರ್ತಿ ಸರ್ ಅವ್ರದ್ದು ಒಂದು ಬುಕ್ ಇದೆ, ಗರಣಿ ಕೃಷ್ಣಮೂರ್ತಿ, ಚೆನ್ನಾಗಿದೆ ಬುಕ್. ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳು ಕೂಡ ಅದರಲ್ಲಿ ಇದಾವೆ. ಒಂದು ಟಾಪಿಕ್ ಆದ್ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಗಳು ಕೂಡ ಅದರಲ್ಲಿ ಇದೆ. ಹಾಗಾಗಿ ಒಂದು ಉತ್ತಮ ಪುಸ್ತಕ ಅಂತ ನಾವು ಹೇಳ್ಬೋದು ಅರ್ಥಶಾಸ್ತ್ರಕ್ಕೆ. ಅಂಡ್ ನೆಕ್ಸ್ಟ್ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ಇದಕ್ಕೆ 4G ಸೈನ್ಸ್ ಅಂತ ಒಂದು ಬುಕ್ ಇದೆ, 4G ಸೈನ್ಸ್ ರೆಕಮೆಂಡ್ ಮಾಡಬಹುದು, ಚೆನ್ನಾಗಿದೆ. ಸೊ ಅದನ್ ಬಿಟ್ರೆ ವೆಂಕಟರಮಣ ಸ್ವಾಮಿ ಸರ್ ಅವ್ರದ್ದು ಸಮಗ್ರ ಸ್ಪರ್ಧಾ ವಿಜ್ಞಾನ ಅಂತ ಒಂದು ಬುಕ್ ಇದೆ, ಇದು ಕೂಡ ಒಂದು ಒಳ್ಳೆ ಪುಸ್ತಕ. ಇದರಲ್ಲಿ ಟಾಪಿಕ್ ವೈಸ್ ಪ್ರೀವಿಯಸ್ ಇಯರ್ ಕ್ವಶನ್ ಗಳು ಕೂಡ ಇದಾವೆ. ಸೊ ಎರಡರಲ್ಲಿ ಯಾವ್ದಾದ್ರು ಚೂಸ್ ಮಾಡಬಹುದು. ಇನ್ ಕೇಸ್ ನೀವೇನಾದ್ರೂ ಟೀಚರ್ ಎಕ್ಸಾಮ್ಸ್ ಅಥವಾ ಕೆಲವೊಂದು PC ಎಕ್ಸಾಮ್ ಗಳಿಗೆ ಹೋಗ್ತಿದ್ರೆ ಅಪ್ಲೈಡ್ ಸೈನ್ಸ್ ಕ್ವಶನ್ ಜಾಸ್ತಿ ಬರುತ್ತೆ. ಈ ಅಪ್ಲೈಡ್ ಸೈನ್ಸ್ ಗಳಿಗಾಗಿ ಸ್ಪರ್ಧಾ ವಿಜೇತದು KM ಸುರೇಶ್ ಸರ್ ಅವ್ರ ಬುಕ್ ಇದೆ, ಸೈನ್ಸ್ ಬುಕ್. ಸೊ ಅದನ್ನ ಸ್ವಲ್ಪ ರೆಫರ್ ಮಾಡಬಹುದು. ಇಲ್ಲ ಅಂತಂದ್ರೆ ಮೊದ್ಲು ಹೇಳಿರೋ 2ರಲ್ಲಿ 1 ಚೂಸ್ ಮಾಡಿದ್ರು ಸಾಕು, ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಇಟ್ಸ್ ಇನಫ್, ರೈಟ್? ಸೊ ನೆಕ್ಸ್ಟ್ ಇತಿಹಾಸ. ಸೊ ದೊಡ್ಡ ಕನ್ಫ್ಯೂಷನ್ ಇರೋದೇ ಇಲ್ಲಿ ಹಿಸ್ಟ್ರಿಯಲ್ಲಿ. ಯಾಕೆ ಅಂತಂದ್ರೆ ಇತಿಹಾಸಕ್ಕೆ ತುಂಬಾ ದೊಡ್ಡ ದೊಡ್ಡ ಬುಕ್ ಗಳಿದಾವೆ. ಫಾರ್ ಎಕ್ಸಾಂಪಲ್ ಹೇಳ್ತಾರೆ KS ಏನ್ ಓದು ಅಂತ ಹೇಳ್ತಾರೆ, KNA ಬುಕ್ ಓದ್ರಿ ಅಂತ ಹೇಳ್ತಾರೆ. KNA ಬುಕ್ ಇಷ್ಟು ದಪ್ಪ ಬುಕ್ ಇದೆ, ದೊಡ್ಡ ದಪ್ಪ ಬುಕ್, ಅದನ್ನ ಮುಗ್ಸಕ್ ಸಾಧ್ಯನೇ ಇಲ್ಲ. ಸೊ ಇತಿಹಾಸಕ್ಕಾಗಿ, ಒಂದು ಸಬ್ಜೆಕ್ಟ್ ಗಾಗಿ ಅಷ್ಟು ದೊಡ್ಡ ಭಗವದ್ಗೀತೆಯನ್ನು ಓದೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಹಾಗಾದ್ರೆ ಏನ್ ಮಾಡ್ಬೋದು? ಸೊ ಇತಿಹಾಸದಲ್ಲೇ ಮಾಡರ್ನ್ ಹಿಸ್ಟ್ರಿ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ಆಧುನಿಕ ಭಾರತ. ಸೊ ಅದಕ್ಕೋಸ್ಕರ K ಸದಾಶಿವ್ ಸರ್ ಅವ್ರದ್ದು ಒಂದು ಬುಕ್ ಇದೆ, ಮಾಡರ್ನ್ ಹಿಸ್ಟ್ರಿ, ಸ್ವಲ್ಪ ಬಲ್ಕಿ ಇದೆ, ಬಟ್ ಓದಿದ್ರೆ ಒಳ್ಳೇದು. ಯಾರು KS ಓದ್ತಿದ್ದೀರಾ, ಮೇನ್ಸ್ ಬರಿಬೇಕು ಅನ್ಕೊಂಡಿದೀರಾ, ಸೊ ಅಂತವ್ರು ಓದ್ಲೇಬೇಕು ಸದಾಶಿವ್ ಅವ್ರ ಸರ್ ಬುಕ್. ಓಕೆ, ಇಲ್ಲ ಅಂತಂದ್ರೆ ಓನ್ಲಿ ಟಿಕ್ ಹಾಕ್ತಕ್ಕಂಥದ್ದು, ದಟ್ ಮೀನ್ಸ್ ಏನು ಬಬಲ್ ಮಾಡ್ತಿರಲ್ರಿ OMR, ಮಲ್ಟಿಪಲ್ ಕ್ವಶನ್ಸ್ ಅಷ್ಟೇ ಇರ್ತಾವಲ್ಲ, ಲೈಕ್ PC, PSI ಇಂಥ ಎಕ್ಸಾಮ್ ಗಳಿಗಾಗಿ, ಗ್ರೂಪ್ C, SDA, FDA ಈ ತರದ ಎಕ್ಸಾಮ್ ಗಳಿಗಾಗಿ ನೀವೇನಾದ್ರೂ ಇತಿಹಾಸದ ಬುಕ್ ಹುಡುಕ್ತಿದ್ರಿ ಅಂದ್ರೆ R ಮಂಜುನಾಥ್ ಸರ್ ಅವ್ರದ್ದು ಸ್ಪರ್ಧಾ ಇತಿಹಾಸ ಬುಕ್ ಇದೆ, ಒಳ್ಳೆ ಬುಕ್, ಇನಫ್, ಎಲ್ಲವನ್ನ ಕವರ್ ಮಾಡಿದ್ದಾರೆ. ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ ಮತ್ತೆ ಆಧುನಿಕ ಇತಿಹಾಸ ಎಲ್ಲವನ್ನ ಕವರ್ ಮಾಡಿದ್ದಾರೆ, ಒಳ್ಳೆ ಬುಕ್. ಆದ್ರೆ ಯಾರು KS ಓದ್ತಿದ್ದೀರಾ ಅವರು ಸ್ವಲ್ಪ ಅಪ್ಡೇಟ್ ಆಗಿ ಓದ್ಬೇಕಾಗ್ತದೆ. ಇದು ಏನು ಬೇಡ ಅಂತಂದ್ರೆ, ಇಲ್ಲ ಅಂತಂದ್ರೆ
ನೀವೇನ್ ಮಾಡ್ಬೋದು, DSRT PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇತಿಹಾಸ ಪುಸ್ತಕಗಳನ್ನ ಓದಿದ್ರು ಸಾಕು. ಜೊತೆಗೆ ಕ್ಲಾಸ್ ನೋಟ್ಸ್ ಇದ್ರೆ ಒಳ್ಳೆಯದು. ಇತಿಹಾಸಕ್ಕಾಗಿ ದೊಡ್ಡ ದೊಡ್ಡ ಬುಕ್ ಗಳನ್ನ ಓದೋ ಅವಶ್ಯಕತೆ ಇಲ್ಲ. ರೈಟ್. ಸೊ ನೆಕ್ಸ್ಟ್, ಪರಿಸರ ಅಧ್ಯಯನ, ಮೋಸ್ಟ್ ನೆಗ್ಲೆಕ್ಟೆಡ್ ಟಾಪಿಕ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಯಾವುದೇ ಇನ್ಸ್ಟಿಟ್ಯೂಟ್ಗಳಲ್ಲಿ ಪರಿಸರ ಅಧ್ಯಯನ ಟಾಪಿಕ್ ಅನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಇದು ರೀಸೆಂಟ್ ಟ್ರೆಂಡಿಂಗ್ ಅಲ್ಲಿ ಇರೋ ಟಾಪಿಕ್, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ. ಇದ್ರ ಮೇಲೆ ಪ್ರತಿ ಎಕ್ಸಾಮ್ಗಳಲ್ಲಿ 8ರಿಂದ 10 ಕ್ವಶನ್ಗಳು ಬರ್ತಿದಾವೆ. ಹೈಯರ್ ಎಕ್ಸಾಮ್ಗಳಿಗಂತೂ ಇದ್ರ ಕ್ವಶನ್ ಜಾಸ್ತಿ ಇದೆ. ಬಟ್ ನಾರ್ಮಲಿ ಗ್ರೂಪ್ ಸಿ ವರ್ಗೂ ಮಾತಾಡಿದ್ರೆ 8ರಿಂದ 10 ಕ್ವಶನ್ಗಳು ಮಿನಿಮಮ್ ಬರ್ತಿದಾವೆ. ಸೊ ಇದ್ರ ಮೇಲೆ SL ಭೈರಪ್ಪ ಸರ್ ಅವ್ರದ್ದು ಬುಕ್ ಇದೆ. SL ಭೈರಪ್ಪ ಸರ್ ಪರಿಸರ ಅಧ್ಯಯನ ಅಂತ ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ಅಲ್ಲೂ ಇದೆ. ಬೆಸ್ಟ್ ಬುಕ್ ಅಂತ ರೆಫರ್ ಮಾಡ್ತೀನಿ, ಅದನ್ನ ನೀವು ರೆಫರ್ ಮಾಡಬಹುದು. ನೆಕ್ಸ್ಟ್, ಸೊ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಅಂಡ್ ರೀಸನಿಂಗ್. ಇದು ಎಲ್ರಿಗೊಂದು ದೊಡ್ಡ ಕನ್ಫ್ಯೂಷನ್, ಎಸ್ಪೆಷಲಿ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದವ್ರಿಗೆ ಮೆಂಟಲ್ ಎಬಿಲಿಟಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಸೊ ನನ್ನ ಪ್ರಕಾರ ಮೆಂಟಲ್ ಎಬಿಲಿಟಿಗೆ ಸ್ಟೇಟ್ ಸಿಲೆಬಸ್ ಮಾತಾಡ್ತಿದ್ದೀನಿ ನಾನು. ಸ್ಟೇಟ್ ಸಿಲೆಬಸ್ಗೆ ಮೆಂಟಲ್ ಎಬಿಲಿಟಿಗೋಸ್ಕರ ಯಾವುದೇ ಬುಕ್ ಪರ್ಚೇಸ್ ಮಾಡಬೇಡ್ರಿ ಅಂತ ನಾನು ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಯಾವ್ದಾದ್ರು ಒಂದು ಕ್ಲಾಸ್ ಜಾಯಿನ್ ಮಾಡ್ರಿ, ಅಥವಾ ಯೂಟ್ಯೂಬ್ ಅಲ್ಲಿ ತುಂಬಾ ಫ್ರೀ ಕ್ಲಾಸಸ್ ಇದಾವೆ, ಅವನ್ ನೋಡ್ರಿ, ಕ್ಲಾಸ್ ನೋಟ್ಸ್ ಮಾಡ್ರಿ, ಜೊತೆಗೆ ಮಲ್ಟಿಪಲ್ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ರಿ, ಸಾಕು. ಯಾವುದೇ ರೆಫರ್ ಬುಕ್ ತಗೋಬೇಡ್ರಿ, ಆಥರ್ ಬುಕ್. ಯಾಕಂದ್ರೆ ಆಥರ್ ಬುಕ್ ಅಲ್ಲಿ ಏನ್ ಮಾಡಿದ್ದಾರೆ, ಲೆಂದಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ತುಂಬಾ ಲೆಂದಿ. ಅದ್ರ ಟ್ರಿಕ್ ಅನ್ನ ಬಳಸ್ಕೊಂಡು ನಾವು ಮಾಡ್ತಾ ಹೋದ್ರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ನಾವು ಮೆಂಟಲ್ ಎಬಿಲಿಟಿಗೆ ಸ್ವಲ್ಪ ಟ್ರಿಕ್ಸ್ ಗಳನ್ನ ಬಳಸಬೇಕಾಗುತ್ತೆ. ಸೊ ಹಾಗಾಗಿ ಆಥರ್ ಬುಕ್ ಇಂತ ಬೆಟರ್ ಯಾವ್ದಾದ್ರು ಕ್ಲಾಸ್ ನೋಡ್ರಿ, ನೋಟ್ಸ್ ಮಾಡ್ಕೊಡ್ರಿ, ಪ್ರೀವಿಯಸ್ ಇಯರ್ ಕ್ವಶನ್ ಗಳನ್ನ ಮಾಡ್ರಿ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಎಲ್ಲಿಂದ ಸಿಗ್ತವೆ, ಗೂಗಲ್ ಅಲ್ಲಿ ಎಷ್ಟೋ ಆಪ್ ಗಳಿದಾವ್ರಿ, ಸರ್ಚ್ ಮಾಡಿ ಅದರಲ್ಲಿ ಮಾಡ್ರಿ, ಸಾಕು ನನ್ನ ಪ್ರಕಾರ. ಆದ್ರೂ ನಮ್ಗೊಂದು ಬೇಕೇ ಬೇಕು ಅಂತಂದ್ರೆ ಮಂಜುನಾಥ್ ಬ್ಯಾಡಗಿ ಸರ್ ಅವ್ರದ್ದು ಬುಕ್ ಇದೆ, ಮಾನಸಿಕ ಸಾಮರ್ಥ್ಯ. ಮಂಜುನಾಥ್ ಬ್ಯಾಡಗಿ ಸರ್ ಅವ್ರದ್ದು ಬುಕ್ ಇದೆ, ಒಂದು ಒಳ್ಳೆ ಪುಸ್ತಕ, ಅದನ್ನ ಕೂಡ ರೆಫರ್ ಮಾಡಬಹುದು, ನಿಮ್ ಇಷ್ಟ. ರೈಟ್. ಸೊ ನೆಕ್ಸ್ಟ್ ನೋಡ್ರಿ, ಕರೆಂಟ್ ಅಫೇರ್ಸ್ ಏನ್ ಮಾಡ್ಬೇಕು. ಕರೆಂಟ್ ಅಫೇರ್ಸ್ ಡೈಲಿ ಒಂದು ಮ್ಯಾಗಝಿನ್ ಓದ್ತೀರಾ, ಅದ್ರ ಜೊತೆಗೆ ಡೈಲಿ ಒಂದು ನ್ಯೂಸ್ ಪೇಪರ್ ಓದ್ತೀರಾ ಅಂಡ್ ಮಂತ್ಲಿ ಒಂದು ಮ್ಯಾಗಝಿನ್ ಓದ್ತೀರಾ, ಸಾಕು. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಏನು ಅಂತಂದ್ರೆ ತುಂಬಾ ವಾಸ್ಟ್ ಸಿಲೆಬಸ್, ತುಂಬಾ ಏರಿಯಾನ ಕವರ್ ಮಾಡ್ಬೇಕಾಗುತ್ತೆ. ಅದರಿಂದ 10ರಿಂದ 15 ಕ್ವಶನ್ಗಳು ಬರ್ತವೆ ನಿಜ. ಆದ್ರೆ ಅದ್ರ ಬದಲು ನಾವು ಸ್ಟಾಟಿಕ್ ಪಾರ್ಟಿಗೆ ಟೈಮ್ ಕೊಟ್ರೆ ಇದನ್ನ ಒಂದು ನ್ಯೂಸ್ ಪೇಪರ್ ಜೊತೆಗೆ ಒಂದು ಮ್ಯಾಗಝಿನ್ 2 ಮಾಡ್ರಿ, ಯಾವ ಕ್ವಶನ್ ಬರುತ್ತೆ ಅಟೆಂಡ್ ಮಾಡ್ರಿ, ಅಷ್ಟೇ. ಸೊ ಯಾವ್ದು ಮ್ಯಾಗಝಿನ್ ಓದ್ಬೇಕು ಅಂತಾನು ಕೂಡ ಒಂದು ವಿಡಿಯೋ ಮಾಡಿದೀನಿ, ನನ್ನ ಚಾನಲ್ ಅಲ್ಲಿ ಹೋಗಿ ಚೆಕ್ ಮಾಡ್ರಿ. ರೈಟ್. ಸೊ ನೆಕ್ಸ್ಟ್ ಬರ್ರಿ GK. ಹಾಗಾದ್ರೆ GK ಯಾವ್ದು ಬುಕ್ ಓದ್ಬೇಕು. ಸೊ ಚಾಣಕ್ಯ ಕಣಜ, ನೂತನ GK 2 ಬುಕ್ಗಳು ಇದಾವೆ. 2ರಲ್ಲಿ ಒಂದು, 2 ಚೆನ್ನಾಗಿದಾವೆ. ಯಾವ್ದಾದ್ರು ಒಂದು ಓದ್ರಿ, 2 ಓದ್ಬೇಡ್ರಿ. ಯಾವ್ದಾದ್ರು ಒಂದು ಬುಕ್ GKಗೋಸ್ಕರ ಓದ್ರಿ, ಅದು ಇನಫ್ ಆಗುತ್ತೆ. ರೈಟ್. ಸೊ ಹಾಗಾದ್ರೆ ಇದೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ಸ್, ಹಿಂದಿನ ವರ್ಷದ ಪ್ರಶ್ನೋತ್ತರಗಳು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಡೈಸ್ ಸೀರೀಸ್ ಅಂತ ಒಂದು ಪಬ್ಲಿಕೇಶನ್ ಇಂದ ಪ್ರೀವಿಯಸ್ ಇಯರ್ ಕ್ವಶನ್ಗಳು ಬುಕ್ಲೆಟ್ ಇದೆ. ಸೊ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದೀನಿ, ಹೋಗಿ ಚೆಕ್ ಮಾಡ್ರಿ, ಅದನ್ನ ತಗೊಳ್ರಿ. ಇಷ್ಟು ಆಥರ್ ಬುಕ್ ಗಳನ್ನ ರೆಫರ್ ಮಾಡ್ರಿ, ಓದ್ರಿ, ಸಕ್ಸಸ್ ಅನ್ನ ಕಾಣ್ರಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ವಿಡಿಯೋ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.